ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿಂದ ರೆಸಿಪಿ ಶೇರ್ ಮಾಡ್ಕೊಳಕತ್ತೇನ್ರಿ. ತೊಗರಿ ಬೇಳೆ ರೀ, ಬಿಸಿ ಜೋಳದ ರೊಟ್ಟಿ ರೀ ಅಂತ. ತೊಗರಿ ಬೇಳೆನ ನೈಟ ನೆನೆ ಇಟ್ಟಿದ್ದೇವೆ ರೀ ಫ್ರೆಂಡ್ಸ್ ರೀ. ಯಾಕಂದ್ರೆ ಚಟ್ಪಟ ಆಗುವಂಥ ಅಡುಗೆ ಬೆಳಗ್ಗೆ ನೋಡ್ರಿ, ಮಕ್ಕಳಿಗೆ ಟೈಮ್ ಇರಂಗಿಲ್ಲ ರೀ. ಶಾಲೆಗೆ ಹೋಗೋ ಟೈಮ್ದಾಗ ಏನು ಮಾಡ್ಬೇಕಪ್ಪ ಅಂತ ಚಿಂತೆ ಅಂತಿರ್ತವ್ರಲ್ಲ, ಹಂಗೆ 1 ತಾಸು 2 ತಾಸು ಇರಾಕಾಗಲೇ ಜಲ್ದಿ ಅದಾಗ್ರಿ ಈ ಥರ ನೆನೆ ಇಟ್ಟು ಮಕ್ಕಳಿಗೆ ಮಾಡಿ ಕಟ್ಟೋದ್ರಿಂದ ಮಕ್ಕಳಿಗೆ ಹೆಲ್ತಿಗೆ ಚಲೋ ರೀ. ಬ್ಯಾಳಿ ಮಾಡಿ ಕಟ್ಟೋದ್ರಿಂದ ರೀ. ಹಾಗಾಗಿ ನಾನು ಚಟಾಪಟ್ ಜಲ್ದಿ ಆಗ್ತೈತೆ ಅಂತೇಳಿ ಶಾಲೆ ಮಕ್ಕಳಿಗೆ ಡಬ್ಬಿ ಕಟ್ಟೋದು ನೋಡ್ರಿ. ಹಂಗೆ ತೊಗರಿ ಬೇಳೆ ನೈಟ ನೆನೆ ಇಟ್ಟಿದ್ದೀನಿ ರೀ ಫ್ರೆಂಡ್ಸ್ ರೀ. ಉಳ್ಳಾಗಡ್ಡಿ, ಕೊತ್ತಂಬರಿ, ಟೊಮೆಟೊ, ಕೆರಮೇವ್ರಿ, ಖಾರ ರೀ, ಉಪ್ಪು ರೀ, ಎಣ್ಣೆ ನೋಡ್ರಿ ಫ್ರೆಂಡ್ಸ್. ಇಷ್ಟನ್ನು ತೊಗೊಂಡೇನಿ ರೀ. ಇಷ್ಟು ತೊಗೊಂಡು ಈಗ ಬರೀಗ ಒಗ್ಗರಣೆ ಹಾಕೊಂಡವ್ರಿ ಫ್ರೆಂಡ್ಸ್. ಮೊದಲಿಗೆ ಬೋಗಾಣಿ ಇಟ್ಕೆಸಿಂದ್ರಿ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ. ಅರ್ಧ ಬಾಟೆ ಎಣ್ಣೆ ಎಷ್ಟು ಹಾಕ್ಕೊಂಡೇನಿ ರೀ ನಾನು ರೀ. ನೀವು ಇಲ್ಲಿ ನಿಮ್ಗೆ ಎಷ್ಟು ಬೇಕು ನೋಡೋ ಎಣ್ಣೆ ಹಾಕ್ಬೋದ್ರಿ ಫ್ರೆಂಡ್ಸ್. ಒಬ್ರು ಹೆಚ್ಚಿಗೆ ತಿಂತಾರೆ, ಒಬ್ರು ಕಮ್ಮಿ ತಿಂತಾರೆ ರೀ. ಹಾಗಾಗಿ ರೀ ನಾನು ಸ್ವಲ್ಪ ಎಣ್ಣೆನ ಜಾಸ್ತಿ ಇರಲ್ರಿ. ತೊಗರಿ ಬೇಳೆಗೆ ಎಣ್ಣೆ ಜಾಸ್ತಿ ಇದ್ರೆ ಚಲೋ ಆಗ್ತೈತೆ ರೀ ಫ್ರೆಂಡ್ಸ್. ಹಾಗಾಗಿ ರೀ ಚಪಾತಿ ಕೂಡ ಟೇಸ್ಟ್ ಸೂಪರ್ ಆಗಿರ್ತೈತೆ ನೋಡ್ರಿ. ಒಂದು ಸತಿ ಟ್ರೈ ಮಾಡಿರಿ. ಕೆರಮೇವು ಹಾಕ್ಕೊಂಡ್ರಿ. ಕೆರಮೇವು ಹಾಕಿದಿಂದ ಉಳ್ಳಾಗಡ್ಡಿ ಹಾಕಿರಿ ಫ್ರೈ ಮಾಡೋಣ ರೀ ಫ್ರೆಂಡ್ಸ್. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಬೇಕು ರೀ. ಯಾಕಂದ್ರೆ ಅದು ಉಳ್ಳಾಗಡ್ಡಿ ಎಲ್ಲ ಸಾಫ್ಟಾಗಿ ಬತ್ತಂದ್ರೆ ರೀ ಟೇಸ್ಟ್ ಸೂಪರಾಗಿ ಬರ್ತೈತೆ ನೋಡಿರಿ ಫ್ರೆಂಡ್ಸ್. ಹಾಗಾಗಿ ಒಂದು 2-3 ನಿಮಿಷ ಫ್ರೈ ಮಾಡ್ಬೇಕು ರೀ. ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ರೀ ಅದ್ರಿ. ಹಾಗಾಗಿ ರೀ 2-3 ನಿಮಿಷ ಎಣ್ಣೆ ಒಳಗೆ ಫ್ರೈ ಆದ ನಂತರ ಏನು ಮಾಡೋಣ ರೀ, ನಾವು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರಲಿ ಫ್ರೆಂಡ್ಸ್, ಅದನ್ನು ಸೇರಿಸೋಣ ರೀ. ಇದು ಏನೈತ್ರಪ್ಪ ಅಂತಂದ್ರೆ ಟಮಾಟೆ ಹಣ್ಣು ರೀ. ಅದು ಎಣ್ಣೆ ಒಳಗಣ್ಣ ರೀ ಸಾಫ್ಟಾಗಿ ಬೇಯ್ದು ರೀ. ಅಂದ್ರೆ ನಾವು ಬೇಯಿಸ್ತು ಅಂತಿರಲ್ಲ ಫ್ರೆಂಡ್ಸ್. ಹಾಗಾಗಿ ರೀ ಬೇಯಿಸ್ಬೇಕು ರೀ ಅದನ್ನು ಸಾಫ್ಟಾಗಿ. ಇಲ್ಲಿ ಸ್ವಲ್ಪ ಖಾರನ ಜಾಸ್ತಿ ಹಾಕ್ತಾನೆ ರೀ. ನಮಗೆ ಖಾರ ಬೇಕು ರೀ. ಯಾವುದೋ ಪ್ರತಿಯೊಂದು ಪಲ್ಯ ಮಾಡ್ರು ಖಾರ ಟೇಸ್ಟ್ ಬೇಕು ರೀ ನಮಗೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ಇದು ಎಣ್ಣೆ ಒಳಗೆ ಏನು ಮಾಡೋರಿ, 1 ನಿಮಿಷ ಅಂತ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕಾಗತ್ತೆ ರೀ. ಖಾರ, ಉಪ್ಪು, ಆಮೇಲೆ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, ಕೆರಮೇವ್ರಿ ರೀ. ಇಷ್ಟನ್ನು ಫ್ರೈ ಮಾಡ್ಬೇಕು ರೀ. ಇದು ಎಣ್ಣೆ ಒಳಗೆ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ರೀ. ಹಾಗಾಗಿ ರೀ ಬರೀಗ ನೆನೆಸಿಟ್ಟಿದ್ದು ತೊಗರಿ ಬೇಳೆನ ಒಗ್ಗರಣೆಗೆ ಸೇರಿಸೋಣ ರೀ. ಸೇರಿಸಿದ ನಂತರ ಏನೈತೆ ನೋಡಿರಿ ಫ್ರೆಂಡ್ಸ, ಪೂರ ಮಿಕ್ಸ್ ಮಾಡ್ಬೇಕು ರೀ ಇದನ್ನು ರೀ. ಯಾವ ಥರ ಮಿಕ್ಸ್ ಅಂದ್ರೆ ಎಣ್ಣೆ ಒಳಗೆ ಫ್ರೈ ಆಗಿರ್ಬೇಕು ರೀ. ಹಂಗೆ ಸ್ವಲ್ಪ ಫ್ರೈ ಮಾಡ್ಬೇಕಾಗತ್ತೆ ರೀ ನಾವು ರೀ. ಈ ಥರ ಎಣ್ಣೆ ಒಳಗೆ ಫ್ರೈ ಮಾಡೋದ್ರಿಂದ ರೀ ಸೂಪರಾಗಿ ಬರ್ತೈತೆ ನೋಡಿರಿ ಪಲ್ಯ ರೀ. ನೀವು ಒಂದು ಸತಿ ಟ್ರೈ ಮಾಡಿರಿ ಫ್ರೆಂಡ್ಸ. ಶಾಲೆ ಮಕ್ಕಳಿಗೆ ಅರ್ಜೆಂಟ್ನಲ್ಲಿ ಕಟ್ಟುವಂಥ ರೆಸಿಪಿ ನೋಡಿರಿ. ಎಲ್ಲ ಪ್ರತಿಯೊಬ್ಬರಿಗೆ ಶಾಲೆ ಚಾಲೂ ಆಗಿತ್ತು ಅಂದ್ಕೂಡ್ಲೆ ಏನು ಮಾಡಿ ಕಟ್ಟಬೇಕು ಅನ್ನೋದು ಚಿಂತೆ ಇರ್ತೈತೆ ರೀ. ಹಾಗಾಗಿ ರೀ ಪ್ರತಿಯೊಂದು ವೆರೈಟಿ ಬೇರೆ ಬೇಕು ರೀ ದಿನ ರೀ. 1-1.5 ಕಪ್ ನೀರು ರೀ, ಕೊತ್ತಂಬರಿ ರೀ ಮೇಲೆ ಹಾಕಿರಿ. ಮತ್ತೊಂದು ಸತಿ ಚಮಚೆಯಲ್ಲಿ ಮಿಕ್ಸ್ ಮಾಡೋಣ ರೀ ಫ್ರೆಂಡ್ಸ್ ರೀ. ಇದು ಆದಷ್ಟು ಜಲ್ದಿ ಹೆಲ್ಪ್ ಆಗ್ತೈತೆ ನೋಡಿರಿ ಫ್ರೆಂಡ್ಸ. ಒಂದು 5 ನಿಮಿಷನೇ ಆಗುವಂಥ ರೆಸಿಪಿ ರೀ. ನಿಮಗೂ ಇದಾಗ್ತೈತೆ ಅಂತೇಳಿ ನಾನು ಶೇರ್ ಮಾಡ್ಕೊಂಡೇನಿ ರೀ ಫ್ರೆಂಡ್ಸ. ನಿಮ್ಮ ಕಡೆ ಯಾವ ಥರ ಮಾಡ್ತೀರಿ ತೊಗರಿಬೇಳೆ ಪಲ್ಯ ಕಮೆಂಟ್ನಾಗ ತಿಳಿಸ್ರಿ. ಬರೀ ಒಂದು 5 ನಿಮಿಷ ಮುಚ್ಚಿಡೋಣ ರೀ ಫ್ರೆಂಡ್ಸ. 5 ನಿಮಿಷ ಮುಚ್ಚಿನ ನಂತರ ಏನೈತೆ ನೋಡಿರಿ ಮತ್ತೆ ತೆಗೆಯೋಣ ರೀ ಫ್ರೆಂಡ್ಸ. ಎಲ್ಲ ನೀರು ಸ್ವಲ್ಪ ಹೋಗಿ ಸ್ವಲ್ಪ ಉಳಿದಿರ್ತೈತೆ ರೀ. ಈ ಥರ ಇತ್ತಂದ್ರೆ ಟೇಸ್ಟ್ ಸೂಪರಾಗಿ ಬರ್ತೈತೆ ರೀ. ಚಪಾತಿ ಕೂಡ ಇನ್ನೂ ಸೂಪರಾಗಿ ಬರ್ತೈತೆ ರೀ. ತೊಗರಿಬೇಳೆ ಕಾಂಪಿಟೇಷನ್ ರೀ ಚಪಾತಿ ಕೂಡ ರೀ ಫ್ರೆಂಡ್ಸ್ ರೀ. ಒಂದು ಸತಿ ಟ್ರೈ ಮಾಡಿರಿ ನೀವು ರೀ. ಈ ಥರ ಮಿಕ್ಸ್ ಮಾಡ್ಬೇಕು ರೀ. ಮಿಕ್ಸ್ ಮಾಡಿದ್ರೆ ಮತ್ತೊಂದು 5 ನಿಮಿಷ ಬಿಡೋಣ ರೀ. ಬಿಟ್ಟಾದ ನಂತರ ಇಳಿಸಿಡೋಣ ರೀ ಫ್ರೆಂಡ್ಸ್. ಈಗ ತೆಳಗೆ ರೀ ನೋಡಿರಿ. ಈಗ 5 ನಿಮಿಷ ಆದಾಗಂತಲೇ ಅಷ್ಟು ಸುಕ್ಕಾಗಿ ಬಂದಿದ್ದು ನೋಡಿರಿ ಫ್ರೆಂಡ್ಸ್ ರೀ. ಸ್ವಲ್ಪ ನೀರು ಇರೋಕ್ಕಾಗಲೇ ಇಳಿಸ್ಬಿಡ್ಬೇಕು ರೀ. ರಬಡ ಅಂತೀವ್ರಿ ನಮ್ಮ ಕಡೆ ರೀ. ಆ ಥರ ಇಳಿಸಿಟ್ಟಿವಿಲ್ಲ ರೀ. ನೋಡಿರಿ ಪ್ಲೇಟ್ ಮುಚ್ಚಿಟ್ಟಿರ್ತಲ್ಲ ರೀ ಎಲ್ಲ ಇದಾಗಿರ್ತೈತೆ ರೀ. ಈಗ ನಾವು ರೊಟ್ಟಿ ಕೂಡ ಟೇಸ್ಟ್ ಮಾಡೋಣ ರೀ. ನನ್ನ ಮಗಳ ಟೇಸ್ಟ್ ಮಾಡ್ತಂದಾಳ್ರಿ. ನೋಡೋಣ ರೀ ಏನೇನಾಗ್ತದೆ. ಸಾಲಿ ಟೈಮ್ ಆಗೈತೆ ರೀ. ಹಾಗಾಗಿ ರೀ ಬಿಸಿ ಜೋಳದ ರೊಟ್ಟಿ ಮಾಡೇನಿ ರೀ. ಅದ್ರದ್ದು ರೊಟ್ಟಿದೊಂದು ರೆಸಿಪಿನೂ ಮಾಡಿ ಹಾಕ್ತೇನೆ ರೀ ಫ್ರೆಂಡ್ಸ. ಡೈಲಿ ವ್ಲಾಗ್ ಅಂತ ಬರ್ತೈತೆ ರೀ. ಈಗ ಬಿಸಿ ಜೋಳದ ರೊಟ್ಟಿ ನೋಡಿರಿ. ಅದ್ರ ಕೂಡ ಸೂಪರಾಗಿ ಬಂದೈತೆ ನೋಡಿರಿ ಫ್ರೆಂಡ್ಸ್ ರೀ. ಬಿಸಿ ಜೋಳದ ರೊಟ್ಟಿ ನೋಡಿರಿ. ಈಗ ತಿನ್ಬೇಕಪ್ಪ ಅನ್ನಿಸ್ತೈತೆ ರೀ. ಈಗ ನಾನು ವಿಡಿಯೋ ಮಾಡಾಕತ್ತೇನೆ ರೀ. ಹಾಗಾಗಿ ರೀ ಇದ್ರ ಕೂಡ ನಾನು ಮಾಡ್ಬೇಕಂತ ಅನ್ನಕತ್ತೇನೆ ರೀ. ಹಾಗಾಗಿ ರೀ ಬರ್ರಿ ಫ್ರೆಂಡ್ಸ್ ಹೆಂಗೆ ಬಂದೈತೆ ಅಂತೇಳಿ ಕಮೆಂಟ್ನಾಗ ತಿಳಿಸ್ರಿ. ನೆಕ್ಸ್ಟ್ ಬ್ಲಾಗ್ನಾಗ ಮಸ್ತ್ ಸಿಗ್ತೇನೆ ರೀ ಫ್ರೆಂಡ್ಸ್ ರೀ.